ಧರ್ಮ ಮತ್ತು ಅಧರ್ಮದ ನಿರ್ಣಯವನ್ನು ಶಾಸ್ತ್ರಗಳ ಆಧಾರದಲ್ಲೇ ಮಾಡಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವ ಕರ್ತವ್ಯಗಳನ್ನು ಪಾಲಿಸುವುದೇ ಯುಕ್ತವಾದುದು. ಶಾಸ್ತ್ರಜ್ಞಾನವಿಲ್ಲದೆ ಮಾನವನು ದಾರಿ ತಪ್ಪುತ್ತಾನೆ. ಆದ್ದರಿಂದ ಶಾಸ್ತ್ರಾನುಸಾರ ಕರ್ಮ ಮಾಡುವುದರಲ್ಲೇ ಕಲ್ಯಾಣವಿದೆ. ಕಾರ್ಯ ಮತ್ತು ಅಕಾರ್ಯಗಳ ಸರಿಯಾದ ಮಾರ್ಗದರ್ಶನವನ್ನು ಶಾಸ್ತ್ರಗಳೇ ನೀಡುತ್ತವೆ. ಶಾಸ್ತ್ರಗಳ ಅನುಸಾರ ನಡೆದುಕೊಂಡರೆ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಶಾಸ್ತ್ರಗಳ ವಿಧಿಗಳನ್ನು ಅರ್ಥ ಮಾಡಿಕೊಂಡು ಕರ್ಮ ಮಾಡುವುದೇ ಯುಕ್ತವಾದ ಮಾರ್ಗ. ಮಾನವನು ತನ್ನ ಸ್ವಇಚ್ಛೆಯಿಂದಲ್ಲ, ಶಾಸ್ತ್ರಗಳ ಅನುಸಾರವೇ ಕರ್ಮ ಮಾಡಬೇಕು. ಶಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡು ಮಾತ್ರ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯ. ಶಾಸ್ತ್ರಗಳನ್ನು ಪಾಲಿಸುವುದರಿಂದಲೇ ಮಾನವನು ಧರ್ಮ ಮಾರ್ಗವನ್ನು ಪಡೆಯುತ್ತಾನೆ. वो सारा दूध मिलो उस नाली से निकलकर बाहर गटर में, टोटल वेस्ट।